ಸೊ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು GBD ಎಡಿಟರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ಲರಿಗೂ ಸುಸ್ವಾಗತ. ಫ್ರೆಂಡ್ಸ್, ಡಮ್ಮದಲ್ಲೇ ನೋಡಿದಾರಲ್ಲ ವೆಡ್ಡಿಂಗ್ ಆನಿವರ್ಸರಿ ವಿಡಿಯೋ, ಆ ತರ ವಿಡಿಯೋಗಳು ಸಿಂಪಲ್ ಆಗಿ ಎಡಿಟಿಂಗ್ ಮಾಡಿಕೊಳ್ಳೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದೀನಿ. ಬನ್ನಿ. ಅದಕ್ಕಿಂತ ಮುಂಚೆ ಒಂದು ಆಪ್ ಬೇಕಾಗುತ್ತೆ, ಅಲೈಟ್ ಮೋಷನ್ ಆಪ್ ಅಂತ. ಈ ಅಲೈಟ್ ಮೋಷನ್ ಆಪ್ ನ ನೀವು ಓಪನ್ ಮಾಡ್ಕೊಳ್ಳಿ. ಈ ತರ ಪ್ರಾಜೆಕ್ಟ್ ಲಿಂಕ್ ನ ನಾನು ಇಲ್ಲೆಲ್ಲ ಲಿಂಕ್ ನ ಆಡ್ ಮಾಡಿರ್ತೀನಿ. ನೀವೇನಿಲ್ಲ, ಈ ಪ್ರಾಜೆಕ್ಟ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ಹೋಗ್ಬಿಟ್ಟು ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೆ ಇಲ್ಲಿ ಒಂದ್ ಸ್ವಲ್ಪ ಎಡಿಟಿಂಗ್ ಗಳು ಮಾಡ್ಕೋದಿರುತ್ತೆ, ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ, ಆಲ್ ಆನ್ ಆಪ್ಷನ್ಸ್ ಮೇಲೆ ಎನೇಬಲ್ ಮಾಡ್ಕೊಳ್ಳಿ. ನಾನು ಹಾಕುವಂತ ವಿಡಿಯೋಗಳು ನಿಮ್ಗೆ ನೋಟಿಫಿಕೇಶನ್ ಮುಖಾಂತರ ಬರ್ತಾವ ಅಂತ ತಿಳಿಸ್ತಾ ಬನ್ನಿ ವಿಡಿಯೋ ಕಡೆಗೆ ಹೋಗೋಣ. ನೋಡ್ತಾ ಇದ್ರೆ ಈ ತರ ಇರುತ್ತೆ. ಫಸ್ಟ್ನೇದಾಗಿ ಡೇಟ್ ಏನಾದ್ರು ಚೇಂಜ್ ಮಾಡ್ಕೊಂಡಿದ್ರೆ ಡೇಟ್ ಮೇಲೆ ಕ್ಲಿಕ್ ಮಾಡಿ, ಎಡಿಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ಡೇಟ್ ಯಾವ್ದು ಇರುತ್ತೆ ಆ ಡೇಟ್ ನ ಆಡ್ ಮಾಡಿ. ನೋಡಿ, ಇವಾಗ ಡೆಮೋದು ಒಂದು ಡೇಟ್ ಹಾಕ್ತಾ ಇದೀನಿ. ನೋಡಿ, ಈ ತರ ಡೇಟ್ ನ ಹಾಕೊಳ್ಳಿ. ಡೇಟ್ ನ ಹಾಕೊಂಡು ಇಲ್ಲಿ ಕಲರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಗೆ ಇಷ್ಟ ಆಗುವಂತ ಕಲರ್ ನ ಇಲ್ಲಿ ಚೂಸ್ ಮಾಡ್ಕೊಳ್ಳಿ. ನೋಡ್ತಾ ಇದೀರಾ, ಚೂಸ್ ಮಾಡ್ಕೊಂಡು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡೋದೇನಿರಲ್ಲ, ವಿವಾಹ ವಾರ್ಷಿಕೋತ್ಸವ ಶುಭಾಶಯಗಳು ಅಂತ ಇಕ್ಕಿದೀನಿ. ಇಲ್ಲಿ ಒಂದ್ ಅಂತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ, ಎಡಿಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಎಷ್ಟನೇ ನಿಮ್ಮದು ಆನಿವರ್ಸರಿ ವಿಡಿಯೋ ಇರುತ್ತೆ, ಆ ಆನಿವರ್ಸರಿ ಅದು ಇಲ್ಲಿ ನಂಬರ್ಸ್ ಹಾಕಿ. ಮತ್ತೆ ಇಲ್ಲಿ ಕಲರ್ಸ್ ಅಂತ ಇದೆ ನೋಡಿ, ಕಲರ್ಸ್ ಅಂತ ನೋಡಿ, ಈ ಕಲರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಕಲರ್ ನ ಚೇಂಜ್ ಮಾಡ್ಕೊಳ್ಳಿ. ನೇಮ್ ಅಂತಿದೆ ನೋಡಿ, ನೇಮ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೇಮ್ ನ ಇಲ್ಲಿ ನೀವು ಬರ್ಕೋಬೇಕಾಗುತ್ತೆ ನೋಡಿ. ಈ ತರ ನೇಮ್ ನ ರಿಮೂವ್ ಮಾಡ್ಕೊಳ್ಳಿ. ಇಲ್ಲಿರೋದನ್ನ ಇಲ್ಲಿ ಗೂಗಲ್ ಅಲ್ಲಿ ಹೋಗ್ಬಿಟ್ಟು ಸರ್ಚ್ ಮಾಡಿ, ಸಂಕ ಅಂತ ಸರ್ಚ್ ಮಾಡಿ, SANKA ಸಂಕ ಅಂತ ಸರ್ಚ್ ಮಾಡಿ. ಇಲ್ಲಿ ನಾವು ನುಡಿನ ಕನ್ವರ್ಟ್ ಮಾಡ್ಕೋಬೇಕಾಗುತ್ತೆ ಕನ್ನಡದಲ್ಲಿ. ಇಲ್ಲಿ ನೀವು ಇಲ್ಲಿ ಬರ್ಕೊಳ್ಳಿ. ನೋಡಿ, ಕೀಬೋರ್ಡ್ ಅಲ್ಲಿ ಕನ್ನಡ ಇದನ್ನ ಇಟ್ಕೊಳ್ಳಿ ನೀವು, ಲ್ಯಾಂಗ್ವೇಜ್ ನ. ನೋಡಿ, ಸಂತೋಷ ಅಂತ ಬರ್ದಿದ್ದೀನಿ ನಾನು, ಹುಡುಗನ ಹೆಸರು. ಮತ್ತೆ ಅಂಬಿಕಾ ಅಂತ ಹುಡುಗನ ಹೆಸರನ್ನ. ಇಲ್ಲಿ ಯೂನಿಕ್ ಕೋಡ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಇರೋದನ್ನ ರೈಟ್ ಸೈಡಿಗೆ ಒಂದು ಕೋಡ್ ಬರುತ್ತೆ ನೋಡಿ, ಆ ಕೋಡ್ ನ ನೀವು ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಡು ಮೊದಲನೇದಾಗಿ ಫಸ್ಟ್ ಒಂದು ಫೇಸ್ ಕೊಟ್ಕೊಳ್ಳಿ. ಫೇಸ್ ಕೊಟ್ಕೊಂಡು ಕ್ಲಿಕ್ ಮಾಡಿ, ಪೇಸ್ಟ್ ಮಾಡಿ. ಇಲ್ಲಿ ನೇಮ್ ನ ಆಡ್ ಆಗುತ್ತೆ. ಈ ಕಡೆ ಬಂದ್ಬಿಟ್ಟು ಮತ್ತೆ ಇಲ್ಲಿ ಗರ್ಲ್ಸ್ ನೇಮ್ ನ ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಡು ಇಲ್ಲಿ ಪೇಸ್ಟ್ ಮಾಡ್ಕೊಳ್ಳಿ. ನೋಡಿ, ಪೇಸ್ಟ್ ಮಾಡ್ಕೊಂಡು ಆದ್ಮೇಲೆ ಕಲರ್ ಅಂತ ಇದೆ ನೋಡಿ, ಅದನ್ನ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನಿಮ್ಗೆ ಯಾವ ತರ ಕಲರ್ ಬೇಕೋ ಆ ತರ ಕಲರ್ ನ ಇಲ್ಲಿ ನೀವು ಚೂಸ್ ಮಾಡ್ಕೋಬಹುದು. ನಾನು ವೈಟ್ ಕಲರ್ ಹಾಕ್ತಾ ಇದ್ದೀನಿ. ನೋಡ್ತಾ ಇದ್ದೀರಾ, ನೇಮ್ ಆಯ್ತು, ಮತ್ತೆ ಡೇಟ್ ಆಯ್ತು. ನೀವು ಇನ್ನೊಂದು ಫೋಟೋ ಇದೆ ನೋಡಿ, ಈ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಫೋಟೋನ ನೀವು ಬೇರೆ ಫೋಟೋ ಇರುತ್ತೆ, ಆ ಫೋಟೋ ಮೇಲೆ ಕ್ಲಿಕ್ ಮಾಡಿ, ಕಲರ್ ಫಿಲ್ ಮೇಲೆ ಕ್ಲಿಕ್ ಮಾಡಿ, ಸ್ಟಾರ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಗ್ಯಾಲರಿ ಓಪನ್ ಆಗುತ್ತೆ. ನಿಮ್ಮ ಗ್ಯಾಲರಿಯಲ್ಲಿ ಇರುವಂತ ಇಮೇಜ್ ಗಳು ಓಪನ್ ಆಗ್ತವೆ. ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡ್ತಾ ಇದ್ರೆ ಸ್ಕ್ರಾಲ್ ಅಪ್ ಮಾಡ್ಕೊಂಡ್ ಬನ್ನಿ. ಈ ಇಮೇಜ್ ನಿಮಗೆ ಸೆಟ್ ಆಗಿಲ್ಲ ಅಂದ್ರೆ ಇಮೇಜ್ ಮೇಲೆ ಕ್ಲಿಕ್ ಮಾಡಿ, ಮೂವ್ ಅಂಡ್ ಟ್ರಾನ್ಸಾಕ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ತರ ನೀವು ಆ ಕಡೆ ಈ ಕಡೆ ಇಲ್ಲಿ ಸ್ಕ್ರೀನ್ ಅಲ್ಲೇ ನೀವು ರೊಟೇಟ್ ಮಾಡ್ಕೊಳ್ಳಿ. ಮತ್ತೆ ಜೂಮ್ ಔಟ್ ಮಾಡ್ಬೇಕಂದ್ರೆ ಮೂರನೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಲೆಫ್ಟ್ ಇಂದ ರೈಟ್ ಗೆ ತಗೊಳ್ಳಿ. ಇಲ್ಲಿಂದ ನೋಡಿ ಈ ತರ ಬರ್ತದೆ. ಈ ತರ ನೀವು ಕರೆಕ್ಟ್ ಆಗಿ ಫೋಟೋ ಸೆಟ್ ಆಗುವಂಗೆ ನೋಡಿ, ಈ ತರ ನೀವು ಸೆಟ್ ಮಾಡ್ಕೊಳ್ಳಿ ಫೋಟೋನ. ಒಂಚೂರು ಕೆಳಗಡೆ ತಗೊಂಡು ನೋಡಿ, ಈ ತರ ಸೆಟ್ ಮಾಡ್ಕೊಂಡು ಎಲ್ಲಾ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಕಲರ್ ಫಿಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಸ್ಟಾರ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಇದೇ ತರ ಸ್ಟೆಪ್ ಎಲ್ಲಾ ಫೋಟೋನು ನೀವು ಆಡ್ ಮಾಡಬೇಕಾಗುತ್ತೆ. ನೋಡ್ತಾ ಇದ್ದೀರಾ, ನೋಡಿ ಇದೇ ತರ ಸ್ಟೆಪ್ ನ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ತರ ಕೆಳಗಡೆ ತಗೋಬಹುದು. ಫೋಟೋನ ನೀವು ಅಡ್ಜಸ್ಟ್ ಮಾಡಬಹುದು. ನೋಡ್ತಾ ಇದ್ದೀರಾ, ಮತ್ತೆ ಇಲ್ಲಿ ಹಿಡ್ಕೊಂಡು ಜೂಮ್ ಔಟ್ ಮಾಡ್ಕೊಂಡ್ರು ಫೋಟೋ ಕರೆಕ್ಟ್ ಆಗಿ ಸೆಟ್ ಆಗುತ್ತೆ. ಇದೇ ತರ ಎಲ್ಲಾ ಫೋಟೋಗಳು ಸ್ಟೆಪ್ ಫಾಲೋ ಅಪ್ ಮಾಡ್ಕೊಳ್ಳಿ. ಫಾಲೋ ಅಪ್ ಮಾಡ್ಕೊಂಡಾದ್ಮೇಲೆ ಫೋಟೋ ರಿಮೂವ್ ಆದ್ಮೇಲೆ ನೋಡ್ತಾ ಇದ್ರೆ ಇಲ್ಲಿ ನೀವು ವಿಡಿಯೋನ ತಗೊಂಡು ಮತ್ತೆ ಆಡಿಯೋ ಆಗಿ ಕನೆಕ್ಟ್ ಮಾಡ್ಕೋಬಹುದು. ಇದು ವಿಡಿಯೋ ಇದೆ. ಇಲ್ಲಿ ನೋಡಿ, ಮೊದಲನೇದಾಗಿ ನಾನು ವಿಡಿಯೋ ತಗೊಂಡಿದ್ದೀನಿ ಅಂತ ಅನ್ಕೊಳ್ಳಿ. ಆ ವಿಡಿಯೋದಲ್ಲಿ ನನಗೆ ಬರೀ ಆಡಿಯೋ ಬೇಕು. ಈ ವಿಡಿಯೋ ಬೇಕಾಗಿಲ್ಲ ಅಂದ್ರೆ ವಿಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಬ್ಲೆಂಡಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಇದು 0 ಮಾಡ್ಕೊಂಡ್ಬಿಡಿ. ಇಲ್ಲಿ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಆಗಿ ಆಡ್ ಆಗುತ್ತೆ. ನೋಡ್ತಾ ಇದೀರಾ, ಮತ್ತೆ ಅದು ಇನ್ನೊಂದು ಆಪ್ಷನ್ ಅಂತಂದ್ರೆ ನಿಮ್ಗೆ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಇಲ್ಲಿ ಆಡಿಯೋ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಗೆ ಇಷ್ಟ ಆಗುವಂತ ಆಡಿಯೋನ ಕ್ಲಿಕ್ ಮಾಡ್ಕೊಂಡು ನಾನು ಎಲ್ಲಿವರೆಗೂ ಬ್ಯಾಕ್ ಗ್ರೌಂಡ್ ಇರುತ್ತೆ ಅಲ್ಲಿವರೆಗೂ ಈ ಬ್ಯಾಕ್ ಗ್ರೌಂಡ್ ನ
ಆಡಿಯೋನ ಸೆಟ್ ಮಾಡ್ಕೊಂಡು ಇದ್ರ ಮೇಲೆ ಆಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಟ್ರಿಮ್ ಮೇಲೆ ಕ್ಲಿಕ್ ಮಾಡಿದ್ರೆ ವಿಡಿಯೋ ಇದು ಆಡಿಯೋ ಟ್ರಿಮ್ ಆಗುತ್ತೆ. ರೈಟ್ ಸೈಡ್ ಇರೋದನ್ನ ಕ್ಲಿಕ್ ಮಾಡ್ಕೊಂಡು ಡಿಲೀಟ್ ಅನ್ನೋದು ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಡಿಲೀಟ್ ಆಗುತ್ತೆ. ವಿಡಿಯೋ ಇನ್ಫಾರ್ಮೇಟಿವ್ ಆಗಿತ್ತು ಅಂದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ. ನೋಡಿ ಇಲ್ಲಿ ಮೂಲೆಯಲ್ಲಿ ಒಂದು ಐಕನ್ ಇದೆ, ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ವಿಡಿಯೋ ಮೊಬೈಲ್ ಯಾವ ರೆಸಲ್ಯೂಷನ್ ಅಲ್ಲಿ ಇರುತ್ತೆ ಆ ರೆಸಲ್ಯೂಷನ್ 4K ಕ್ವಾಲಿಟಿ, 1008 ಕ್ವಾಲಿಟಿ, 18 ಕ್ವಾಲಿಟಿ ಇದೆ ನೋಡಿ. ಮತ್ತೆ 720 ಇದೆ, 440 ಇದೆ, 540 ಇದೆ. ಇದು ಯಾವ ತರ ನಿಮ್ಗೆ ರೆಸಲ್ಯೂಷನ್ ಬೇಕು ಆ ರೆಸಲ್ಯೂಷನ್ ಇಟ್ಟು ಒಂದು ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಎಕ್ಸ್ಪೋರ್ಟ್ ಆಗುತ್ತೆ. ಮತ್ತೆ ನಿಮ್ಗೆ ಇನ್ನೊಂದ್ ಏನಪ್ಪಾ ಅಂತಂದ್ರೆ ಈ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ಬರೀ ನನ್ಗೆ ಇಮೇಜ್ ಮಾತ್ರ ಬೇಕು ಅಂತಂದ್ರೆ ನೋಡಿ ಈ ತರ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಇಲ್ಲೈತೆ ನೋಡಿ ಕರೆಂಟ್ ಫ್ರಮ್ PNG ಅಂತ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಫೋಟೋ ಮಾತ್ರ ಗ್ಯಾಲರಿಗೆ ಸೇವ್ ಆಗಿಬಿಡುತ್ತೆ. ಈ ತರ ಫೋಟೋ ಮಾತ್ರ ಬರುತ್ತೆ. ಇದರಲ್ಲಿ ಈ ತರ ಆಪ್ಷನ್ ಇದೆ. ಇಷ್ಟಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಸಿಗೋಣ ಮತ್ತೆ ಮುಂದಿನ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ನೋಡ್ತಾ ಇರಿ GBD ಎಡಿಟರ್ ಕನ್ನಡ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.